ಪರೀಕ್ಷೆ ಮುಗಿತು, ಇನ್ನೇನು ರಿಸಲ್ಟ್ಸ್ ಬರುವಂತ ಒಂದು ಸಮಯ ಬರ್ತಾ ಇದೆ ಅಲ್ವಾ. ಮಕ್ಕಳಿಗೆ ಅವ್ರದೇ ಆದ ಒಂದು ಭಯ ಭೀತಿ ಕಾಡ್ತಾ ಇದ್ರೆ ತಂದೆ ತಾಯಿಗಳಿಗೆ ಅವ್ರದೇ ಆದ ಒಂದು ನಿರೀಕ್ಷೆ ಮತ್ತು ಕುತೂಹಲ, ಇವೆರಡು ಸಹಜನೇ ಅಲ್ವಾ. ಯಾಕೆಂತಂದ್ರೆ ಮಕ್ಳಿಗೆ ಏನಂದ್ರೆ ನಾನು ಒಳ್ಳೆ ಪರಿಶ್ರಮ ಪಟ್ಟಿದ್ದೆ, ಚೆನ್ನಾಗೂ ಬರ್ದಿದ್ದೀನಿ, ಆದ್ರೆ ಹೇಗ್ ಬರುತ್ತೋ ಏನೋ ರಿಸಲ್ಟ್ಸು, ತಂದೆ ತಾಯಿ ಏನಂತಾರೋ ಏನೋ ಒಂದು ಆತಂಕ. ಆದ್ರೆ ತಂದೆ ತಾಯಿಗೆ ಏನಂದ್ರೆ ಒಳ್ಳೆ ಸ್ಕೂಲ್ ಹಾಕಿದೀನಿ, ಒಳ್ಳೆ ಟ್ಯೂಷನ್ಸ್ ಕಳಿಸಿದ್ದೆ, ಎಲ್ಲ ಫೆಸಿಲಿಟೀಸ್ ಕೊಡ್ಸಿದ್ದೀನಿ ನನ್ನ ಮಕ್ಳಿಗೆ, ಸೊ ಒಳ್ಳೆ ರಿಸಲ್ಟ್ಸೇ ತಗೊಂಡ್ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ. ಏನೇ ಆಗ್ಲಿ ತಂದೆ ತಾಯಿಯ ಒಂದು ನಿರೀಕ್ಷೆ ಇರ್ಬೋದು, ಮಕ್ಕಳ ಒಂದು ಆತಂಕ ಇರ್ಬೋದು, ರಿಸಲ್ಟ್ಸ್ ಅಂತೂ ಬಂದೇ ಬರುತ್ತೆ ಅಲ್ವಾ. ಸೊ ಆ ರಿಸಲ್ಟ್ಸ್ ಬಂದಾಗ ಅಕಸ್ಮಾತ್ ಆಗಿ ತಂದೆ ತಾಯಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದಾರೋ ಅದ್ರ ಪ್ರಕಾರ ಮಕ್ಕಳು ರಿಸಲ್ಟ್ಸ್ ಬರ್ಲಿಲ್ಲ ಅಂದ್ರೆ ಹೇಗೆ ಆ ಸಂದರ್ಭವನ್ನ ನಿಭಾಯಿಸಬೇಕು ಅನ್ನೋದನ್ನ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಆ ರಿಸಲ್ಟ್ಸ್ ಡೇ ದಿವಸ ಟೀಚರ್ಸ್ ನಿಮ್ಮನ್ನ ಕರೆದು ತಂದೆ ತಾಯಿಗಳನ್ನ ನಿಮ್ಮ ಕೈಗೆ ಮಕ್ಕಳ ಒಂದು ರಿಪೋರ್ಟ್ ಕಾರ್ಡು ಅಥವಾ ಮಾರ್ಕ್ಸ್ ಕಾರ್ಡ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಅವರ ಒಂದು ಫೀಡ್ಬ್ಯಾಕ್ ಏನ್ ಅನ್ಸುತ್ತೋ ಮಕ್ಕಳ ಪ್ರೋಗ್ರೆಸ್ ಬಗ್ಗೆ ಒಂದಿಷ್ಟು ನಿಮ್ಮ ಹತ್ರ ಹಂಚ್ಕೊಂಡು ನಿಮ್ಮನ್ನ ಮನೆಗೆ ಕಳಿಸುವಂತದ್ದು. ಸಾಮಾನ್ಯವಾಗಿ ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಮಾರ್ಕ್ಸ್ ಕಡಿಮೆ ಬಂದಿತ್ತು, ಅವರ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಬಂದಿರ್ಲಿಲ್ಲ ರಿಸಲ್ಟ್ ಅಂತಂದ್ರೆ, ಕ್ಲಾಸ್ ರೂಮ್ ಇಂದ ಹೊರಗಡೆ ಬಂದ ತಕ್ಷಣನೇ ಮಕ್ಕಳನ್ನ ಬಯೋಕ್ಕೆ ಸ್ಟಾರ್ಟ್ ಮಾಡುವಂತದ್ದು. ಏನಾಯ್ತು ನಿನಗೆ, ಇಷ್ಟೊಂದೆಲ್ಲ ನಿನಗೆ ನಾನು ಫೆಸಿಲಿಟೀಸ್ ಕೊಡ್ಸಿದ್ದೆ, ನಿನಗೆ ಏನೇನ್ ಬೇಕೋ ಎಲ್ಲ ಕೊಡ್ಸಿದ್ದೆ, ಟ್ಯೂಷನ್ ಕಳಿಸಿದ್ದೆ, ಯಾಕೆ ಹಿಂಗ್ ಮಾಡಿದೆ, ಮಾರ್ಕ್ಸ್ ಏನಕ್ಕೆ ಕಡಿಮೆ ಬಂತು, ನಿನಗೆ ಎಷ್ಟು ಎಫರ್ಟ್ಸ್ ಹಾಕು ಅಂತ ಹೇಳಿದ್ರು ನೀನ್ ಹಾಕ್ಲಿಲ್ಲ, ನೀನ್ ಸೀರಿಯಸ್ ಇಲ್ಲ, ನೀನ್ ಯೂಸ್ಲೆಸ್ ಅಂತ ಹೇಳಿ ಬಯಕ್ಕೆ ಶುರು ಮಾಡುವಂತದ್ದು. ಪಾಪ ಅವರು ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾರೆ, ಇಷ್ಟೆಲ್ಲ ಮಾಡ್ರು ನನ್ನ ಮಗು ಒಳ್ಳೆ ರಿಸಲ್ಟ್ಸ್ ತಗೊಂಡ್ಬರ್ಲಿಲ್ಲ ಅಂತ. ಆದ್ರೆ ಹೀಗ್ ಮಾಡೋದು ತಪ್ಪಾಗುತ್ತೆ. ಯಾಕಂತಂದ್ರೆ ಮಕ್ಕಳು ಒಂದು ಪರಿಶ್ರಮ ಅಂತ ಪಟ್ಟಿರ್ತಾರೆ, ಒಂದು ಎಫರ್ಟ್ಸ್ ಹಾಕಿರ್ತಾರೆ ಅಲ್ವಾ. ಅದ್ರ ಪ್ರಕಾರ ಅವ್ರಿಗೆ ರಿಸಲ್ಟ್ಸ್ ಬರ್ಲಿಲ್ಲ ಅಂತಂದ್ರೆ ಅವ್ರಾದ್ರೂ ಏನ್ ಮಾಡ್ಬೇಕು ಒಮ್ಮೆ ಯೋಚನೆ ಮಾಡಿ ನೋಡಿ. ಸೊ ಆ ಕಾರಣಕ್ಕೆ ನೀವು ರಿಸಲ್ಟ್ಸ್ ಏನೇ ಬಂದಿರಲಿ, ಫಸ್ಟ್ ಮಕ್ಕಳ ಆ ಒಂದು ಪರಿಶ್ರಮ ಏನಿದೆ, ಅವರ ಎಫರ್ಟ್ಸ್ ಏನಿದ್ರೆ ಅದ್ರ ಕಡೆ ನೀವು ಗಮನ ಹರಿಸಿ, ಅದ್ರ ಬಗ್ಗೆ ನಿಮ್ದೊಂದು ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಿ ಮಕ್ಕಳಿಗೆ. ಹೌದು, ನೀನ್ ಎಫರ್ಟ್ಸ್ ಹಾಕಿದ್ದೆ, ಪರಿಶ್ರಮ ಪಟ್ಟಿದ್ದೆ, ಅದ್ರ ತಕ್ಕ ಹಾಗೆ ನಿನಗೆ ಬಂದಿಲ್ಲ ಅಂಕಗಳು ಅಂತ ಹೇಳಿ ಮಕ್ಕಳಿಗೆ ಒಂದು ಸಮಾಧಾನ ಹೇಳಿ. ಆಗ ಮಕ್ಕಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ಅಟ್ಲೀಸ್ಟ್ ತಂದೆ ತಾಯಿ ನನ್ನ ಎಫರ್ಟ್ಸ್ ಅನ್ನ ಗುರುತಿಸಿದ್ರಲ್ಲ ಅಂತ ಹೇಳಿ ಅವರು ಕುಗ್ಗೋದಿಲ್ಲ, ಅವರ ಒಂದು ಕಾನ್ಫಿಡೆನ್ಸ್ ಸಹಿತ ಹೆಚ್ಚಾಗುತ್ತೆ. ಆ ಒಂದು ಎಫರ್ಟ್ಸ್ ಏನ್ ಹಾಕಿರ್ತಾರೆ, ಒಂದು ಪರಿಶ್ರಮ ಏನ್ ಪಟ್ಟಿರ್ತಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅವರ ಒಂದು ಕಾನ್ಫಿಡೆನ್ಸ್ ಕುಗ್ಗ್ ಹೋಗುತ್ತೆ. ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ಏನೇ ಮಾಡಿದ್ರು ನನ್ನ ಕೈಲಿ ಸಾಧ್ಯ ಇಲ್ಲ, ನಾನು ಯೂಸ್ಲೆಸ್ಸು, ಐ ಆಮ್ ನಾಟ್ ವರ್ತ್ ಇನಫ್ ಅಂತ ಅನಿಸ್ಬಿಡುತ್ತೆ. ಸೊ ಈ ಒಂದು ಕಾರಣಕ್ಕೆ ಅವರ ಎಫರ್ಟ್ಸ್ ಅನ್ನ ಗುರುತಿಸಿ ಅದಕ್ಕೆ ಫಸ್ಟ್ ಅಪ್ರಿಸಿಯೇಷನ್ ಅನ್ನ ನೀಡಿ. ನಂತರ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಮನೆಗ್ ಬಂದ್ಮೇಲೆ ಮಗು ಕೈಯಲ್ಲಿ ಕೊಡಿ ಆ ರಿಪೋರ್ಟ್ ಕಾರ್ಡ್ ಅನ್ನ, ಕೊಟ್ಬಿಟ್ಟು ಆ ಮಗುಗೆ ಕಾರಣನ ಹೇಳೋದಕ್ಕೆ ಹೇಳಿ, ಯಾವ್ದ್ರಲ್ಲಿ ಜಾಸ್ತಿ ಬಂದಿದೆ, ಯಾವ್ದು ಕಡಿಮೆ ಬಂದಿದೆ, ಯಾವ ಕಾರಣ ಕಡಿಮೆ ಬಂತು ಅಂತ ಆ ಮಗುಗೆ ಒಂದು ಕಾರಣ ಕೊಡಕ್ಕೆ ಹೇಳಿ. ಆ ಮಗು ಏನ್ ಹೇಳುತ್ತೋ ಅದನ್ನ ಒಂದು ಸಂಯಮದಿಂದ ಕುತ್ಕೊಂಡು ಕೇಳಿ. ಹೇಳಿದ ತಕ್ಷಣ ಅದನ್ನ ರಿಜೆಕ್ಟ್ ಮಾಡ್ಬಿಡೋದು, ಅದಕ್ಕೊಂದು ಜಡ್ಜ್ಮೆಂಟ್ ನೀಡೋದನ್ನ ಮಾಡ್ಬೇಡಿ. ಆಮೇಲೆ ರಿಪೋರ್ಟ್ ಕಾರ್ಡ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಬಂದಿದೆ, ಅದೊಂದು ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ನಿಮಗ್ ಬೇಕಾಗಿರೋ ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂದಿರಬಹುದು. ಆದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಮಗುಗೆ ಮಾರ್ಕ್ಸ್ ಜಾಸ್ತಿ ಬಂದಿದೆ ಅದ್ರ ಕಡೆ ನಿಮ್ಮ ಗಮನವನ್ನು ವಹಿಸಿ ಅದಕ್ಕೆ ಒಂದು ಅಪ್ರಿಸಿಯೇಷನ್ ನೀಡ್ಬಿಡಿ. ನೋಡಿ, ಇದ್ರಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ಯಾ ನೀನು, ಇದನ್ನ ಕಂಟಿನ್ಯೂ ಮಾಡು, ನೋಡಿ ಎಷ್ಟು ಎಫರ್ಟ್ಸ್ ಹಾಕಿದಕ್ಕೂ ನಿಂಗೆ ಚೆನ್ನಾಗಿ ಸಿಕ್ಕಿದೆ ಮಾರ್ಕ್ಸ್ ಅಂತ ಹೇಳಿ ಮಗುಗೆ ಅಲ್ಲೊಂದು ಪಾಸಿಟಿವ್ ಫೀಡ್ಬ್ಯಾಕ್ ನ ಕೊಟ್ಬಿಡಿ. ನಂತರ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯೋ ಅದಕ್ಕೆ ನೀವು ಮಗುಗೆ ಏನ್ ಹೇಳ್ಬೇಕು ಅಂತಂದ್ರೆ, ಯಾಕೆ ಹೀಗೆ ಮಾರ್ಕ್ಸ್ ಬಂದಿದೆ, ನೀನ್ ಎಷ್ಟು ಒಳ್ಳೆ ಎಫರ್ಟ್ಸ್ ಹಾಕಿದ್ದೆ ಅಲ್ಲ, ತುಂಬಾ ಪರಿಶ್ರಮ ಪಟ್ಟಿದ್ದೆ ನೀನು, ನಾನು ನೋಡಿದ್ದೀನಿ, ಆದ್ರೂ ಸಹಿತ ಈ ತರ ಮಾರ್ಕ್ಸ್ ಬಂದಿದೆ, ಯಾವ ಕಾರಣಕ್ಕೆ ಈ ತರ ಆಗಿರ್ಬಹುದು, ನಿನಗೆ ಏನ್ ಸಮಸ್ಯೆ ಆಯ್ತು ಎಕ್ಸಾಮ್ ಹಾಲಲ್ಲಿ ಅಂತ ಮಗುಗೆ ಈ ಪ್ರಶ್ನೆಯನ್ನ ಕೊಡಿ. ಆಗ ಮಗು ಏನ್ ಹೇಳುತ್ತೆ ಕಿವಿಗೊಟ್ಟು ಕೇಳಿ, ಆ ಮಗು ಹೇಳೋದನ್ನ ಕೇಳಿಸ್ಕೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಗ ಮಗುಗೆ ಒಂದು ಸಮಾಧಾನ ಆಗುತ್ತೆ, ಒಂದು ತೃಪ್ತಿ ಸಿಗುತ್ತೆ. ತಂದೆ ತಾಯಿ ನನ್ನ ಜೊತೆ ಇದ್ದಾರೆ, ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ, ನಾನು ಆ ತಂದೆ ತಾಯಿ ನಿರೀಕ್ಷೆ ಏನಿದೆ, ಅವರ ಬಯಕೆ ಏನಿದೆ ಅದನ್ನ ಪೂರೈಸಬೇಕು, ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕ್ತೀನಿ, ಅವ್ರು ಹೇಳಿದ ಮಾತನ್ನ ಕೇಳಿ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಆಲೋಚನೆಗಳು ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಸೊ ಈ ಕಾರಣಕ್ಕೆ ಈ ತರ ಒಂದು ಸಂದರ್ಭವನ್ನ ಅವರ ಪ್ರಯತ್ನ, ಅವರ ಪರಿಶ್ರಮ ಮೇಲೆ ನಿಮ್ಮ ಗಮನವನ್ನು ಹರಿಸಿ, ಆ ಅಂಕಗಳಿಗೆ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಅದನ್ನ ಹೇಗೆ ಸುಧಾರಣೆ ಮಾಡಬೇಕು ನೆಕ್ಸ್ಟ್ ಟೈಮು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ.
ಮಕ್ಕಳು ನೀವು ಅನ್ಕೊಂಡಂಗೆ ಮಾರ್ಕ್ಸ್ ತಗೊಳ್ದೆ ಇರಬಹುದು, ಆದ್ರೆ ಒಂದಿಷ್ಟು ಜಾಸ್ತಿ ಮಾರ್ಕ್ಸ್ ತಗೊಂಡಿರ್ಬಹುದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಲಾಸ್ಟ್ ಟೈಮ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಒಂದು 40 ಬಂದಿರಬಹುದು, ಈ ಸರಿ ಒಂದು 50 ಬಂದಿರಬಹುದು. ನಿಮ್ಮ ಪ್ರಕಾರ ಆ 50 ಕಡಿಮೆನೇ ಇರಬಹುದು, ಆದ್ರೆ ಇಟ್ಸ್ ಅ ಪ್ರೋಗ್ರೆಸ್ ಅಲ್ವಾ? ಸೊ ಸ್ಲೋ ಪ್ರೋಗ್ರೆಸ್ ಇಸ್ ಬೆಟರ್ ದೆನ್ ನೋ ಪ್ರೋಗ್ರೆಸ್ ಅಲ್ವಾ? ಸೊ ಎಂಥ ಪ್ರೋಗ್ರೆಸ್ ಆಗಿರ್ಲಿ, ಅದೊಂದು 10 ಮಾರ್ಕ್ಸ್ ಪ್ರೋಗ್ರೆಸ್ ಆಗಿದೆ, ಅದನ್ನ ನೀವು ಅಪ್ರಿಶಿಯೇಟ್ ಮಾಡಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂತಂದ್ರೆ, ನೋಡಿ, ಇವಾಗ ನೀವು ಒಂದು ಸಸಿ ಹಾಕ್ತೀರಾ, ಒಂದು ಹಣ್ಣಿಂದು, ಹೂವಿಂದು, ತರಕಾರಿದು ಯಾವುದೋ ಒಂದು ಗಿಡ ನೆಡ್ತೀರಾ. ಅದು ಹೂ ಕೊಡ್ಬೇಕು ಅಂತಂದ್ರೆ, ತರಕಾರಿ ಹಣ್ಣನ್ನ ಕೊಡ್ಬೇಕು ಅಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ಯೋಚನೆ ಮಾಡಿ. ಇವತ್ತು ನೀವು ತೆಂಗಿನ ಮರದ ಒಂದು ಸಸಿ ಹಾಕಿದ್ರೆ 3 ರಿಂದ 10 ವರ್ಷ ಬೇಕಂತೆ. ಅದು ಚೆನ್ನಾಗಿ ಬೆಳೆದು ನಿಮ್ಗೆ ಫಲ ಕೊಡೋದಕ್ಕೆ 3 ರಿಂದ 10 ವರ್ಷ ಬೇಕಂತೆ. ಹಾಗೇನೆ ಒಂದೊಂದು ಹೂವಿನ ಗಿಡಗಳು ಸಹಿತ ಒಂದೊಂದು ಟೈಮ್ ತಗೊಳುತ್ತೆ, ಅದರದೇ ಆದ ಒಂದು ಸಮಯ ಬೇಕು. ಒಂದ್ ಮೊಗ್ಗು ಆಗಿ ಆ ಮೊಗ್ಗಿಂದ ಅರಳೋದಕ್ಕೆ ಒಂದೊಂದು 2 ವಾರ, 15 ದಿವಸ, 20 ದಿವಸ ಹೀಗೆ ಟೈಮ್ ತಗೊಳುತ್ತೆ. ಅದಕ್ಕೆ ನೀವು ದಿನ ನೀರ್ ಹಾಕ್ತಾ ಇದೀನಿ, ಗೊಬ್ಬರ ಹಾಕ್ತಾ ಇದೀನಿ, ಒಳ್ಳೆ ಬಿಸಿಲು ಕೊಡ್ತಾ ಇದೀನಿ ಅಂತ ದಿನ ನೀನ್ ನಾಳೆ ನನ್ಗೆ 10 ಹೂ ಕೊಡ್ಬೇಕು, ನಾಳೆ ನೀನು 10 ಹಣ್ಣು ಕೊಡ್ಬೇಕು ಅಂತ ನೀವು ಡಿಮ್ಯಾಂಡ್ ಮಾಡಕ್ಕಾಗತ್ತಾ? ನೀವು ಮಾಡಿದ್ರೆ ಅದು ಕೊಡುತ್ತಾ? ಇಲ್ಲ ಅಲ್ವಾ? ಅದಕ್ಕೂ ಸಹಿತ ಟೈಮ್ ಬೇಕು. ಇದು ಸೃಷ್ಟಿ ನಿಯಮ. ಒಂದೊಂದು ಗಿಡ ಒಂದೊಂದು ಸಮಯವನ್ನು ತಗೊಂಡು ನಿಮ್ಗೆ ಒಂದು ಫಲವನ್ನು ಕೊಡುವಂಥದ್ದು. ಈ ಸೃಷ್ಟಿ ನಿಯಮನ ನಾವು ಮನುಷ್ಯರಿಗೂ ಅಪ್ಲೈ ಮಾಡೋದನ್ನ ಕಲ್ತ್ಕೋಬೇಕು. ಒಂದೊಂದು ಮಗು ಒಂದ್ ತರ ಇರುತ್ತೆ. ನೀವು ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀರಾ ನಿಜ, ಅದಕ್ಕೆ ಏನೇನ್ ಬೇಕೋ ಎಲ್ಲ ಕೊಡ್ಸಿದೀರಾ ನಿಜ, ಆದ್ರೆ ಆ ಮಗುಗೆ ಒಂದು ಸಾಮರ್ಥ್ಯ ಅನ್ನೋದಿರುತ್ತೆ, ಒಂದು ಬುದ್ಧಿ ಶಕ್ತಿ ಅನ್ನೋದಿರುತ್ತೆ, ಅದ್ರ ಪ್ರಕಾರ ಅದು ಬೆಳೀತಾ ಇರುತ್ತೆ. ಮಕ್ಕಳು ಯಾವತ್ತು ಹಂತವಾಗಿ ಬೆಳೀತಾ ಇರ್ತಾರೆ, ಅವರ ಮಿದುಳು ಹಂತವಾಗಿ ಬೆಳೀತಾ ಇರುತ್ತೆ. ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಈಗಿನ ಕಾಲದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ, ಕಂಪ್ಯಾರಿಸನ್ಸ್ ನಡೀತಾ ಇದೆ. ಸೊ ಮಕ್ಕಳಿಗೆ ಅವ್ರದೇ ಆದ ಒಂದು ಚಾಲೆಂಜಸ್ ಇರುತ್ತೆ. ಇದನ್ನ ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ಒಂದಿಷ್ಟು ಟೈಮ್ ಕೊಡ್ಬೇಕು. ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಮಾರ್ಕ್ಸ್ ಬಂದಿಲ್ಲ ಅಂದಾಗ ಅವರ ಎಫರ್ಟ್ಸ್ ಅನ್ನ ಗುರುತಿಸಿ ಅದಕ್ಕೆ ಅಪ್ರಿಶಿಯೇಟ್ ಮಾಡಿ. ಅಲ್ಲಿ ಒಂದು ಪ್ರೋಗ್ರೆಸ್ ಕಂಡ್ರೆ ಅದಕ್ಕೆ ಒಂದು ಅಪ್ರಿಸಿಯೇಷನ್ ನ ಕೊಡಿ. ಯಾಕಂದ್ರೆ ನಮಗ್ ಬೇಕಾಗಿರುವಂತದ್ದು ಸ್ಪೀಡ್ ಅಲ್ಲ, ನಮಗ್ ಬೇಕಾಗಿರೋದು ಒಂದು ಕನ್ಸಿಸ್ಟೆನ್ಸಿ, ಒಂದು ನಿರಂತರವಾದ ಒಂದು ಪ್ರಯತ್ನ, ಒಂದು ಪರಿಶ್ರಮ. ಅದಕ್ಕೆ ನೀವು ಗಮನ ಕೊಡ್ಬೇಕು. ಹಾಗೇನೆ ನಮಗ್ ಬೇಕಾಗಿರುವಂತದ್ದು ಪ್ರೋಗ್ರೆಸ್ ಹೊರತು ಪರ್ಫೆಕ್ಷನ್ ಅಲ್ಲ ಅಲ್ವಾ? ಸೊ ಇವತ್ತು ನಾನು ನಿನಗೆ ಟ್ಯೂಷನ್ಸ್ ಹಾಕಿದ್ದೀನಿ, ಒಳ್ಳೆ ಸ್ಕೂಲ್ ಹಾಕಿದ್ದೀನಿ, ನಾಳೆ ನೀನ್ ನನಗೆ ಒಳ್ಳೆ ಮಾರ್ಕ್ಸ್ ತಂದು ತೋರಿಸ್ಬಿಡ್ಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ರೆ ಕೆಲವು ಮಕ್ಳಿಗೆ ಅದು ಸಾಧ್ಯ ಆಗ್ಬೋದು, ಕೆಲವು ಮಕ್ಳಿಗೆ ಅದು ಸಾಧ್ಯ ಆಗದೆ ಇರ್ಬೋದು. ಆದ್ರೆ ನಿಮ್ಮ ಒಂದು ಪ್ರೋತ್ಸಾಹದ ಮಾತು, ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದು ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಅವರ ಎಫರ್ಟ್ಸ್ ಅನ್ನ ಅಪ್ರಿಶಿಯೇಟ್ ಮಾಡ್ತಿರೋ, ಒಂದು ಎನ್ಕರೇಜ್ ಮಾಡ್ತಿರೋ, ಅಷ್ಟೇ ಅವರು ಆ ಒಂದು ನಿರಂತರವಾದ ಒಂದು ಸತತವಾದ ಪ್ರಯತ್ನ ಮತ್ತು ಪರಿಶ್ರಮವನ್ನ ಅವರು ಕೈ ಹಿಡಿತಾರೆ, ಅದನ್ನ ಬಿಡೋದಿಲ್ಲ, ಮತ್ತೆ ಮತ್ತೆ ಪ್ರಯತ್ನ ಪಡ್ತಾರೆ. ಒಂದ್ ದಿವಸ ಅಲ್ಲ ಒಂದ್ ದಿವಸ ಅವರು ನೀವ್ ಏನು ಬಯಸಿದೀರಾ ಅದನ್ನ ಮಾಡಿ ತೋರಿಸ್ತಾರೆ. ಆದ್ರೆ ಅದು ನಿಧಾನವಾಗಿರ್ಬೋದು, ಬಟ್ ಇಟ್ಸ್ ಓಕೆ ಅಲ್ವಾ? ಇದನ್ನ ನೀವು ಒಮ್ಮೆ ಯೋಚನೆ ಮಾಡಿ ನೋಡಿ. ಮಕ್ಕಳಿಗೆ ದುಡ್ಡು ಎಷ್ಟು ಮುಖ್ಯನೋ, ಫೆಸಿಲಿಟೀಸ್ ಎಷ್ಟು ಮುಖ್ಯನೋ, ಒಂದ್ ಒಳ್ಳೆ ಸ್ಕೂಲ್ ಎಷ್ಟು ಮುಖ್ಯನೋ, ಅಷ್ಟೇ ಮುಖ್ಯ ಮನೆ ವಾತಾವರಣ ಮತ್ತು ನಿಮ್ಮ ಒಂದು ಪ್ರೋತ್ಸಾಹದ ಮಾತುಗಳು, ನಿಮ್ಮ ಒಂದು ಪ್ರಶಂಸೆ. ಯಾಕಂತಂದ್ರೆ ನಿಮ್ಮ ಒಂದು ದೃಷ್ಟಿನಲ್ಲಿ, ನಿಮ್ಮ ಒಂದು ಕಣ್ಣಿನಲ್ಲಿ ಮಕ್ಕಳು ತಮ್ಮ ಯೋಗ್ಯತೆಯನ್ನ ನೋಡ್ತಿರ್ತಾರೆ. ನನ್ನ ತಾಯಿ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ, ಅವರು ನನ್ನ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಇದ್ದಾರೆ, ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಅವರ ಯೋಗ್ಯತೆನ, ಅವರ ಒಂದು ವರ್ದಿನೆಸ್ ನ ಅವರು ನಿರ್ಧಾರ ಮಾಡ್ತಿರ್ತಾರೆ. ಸೊ ಆದ್ರಿಂದ ಅವರ ಕನ್ನಡಿ ನೀವಾಗಿರ್ತೀರಾ. ಸೊ ಆ ಕನ್ನಡಿನಲ್ಲಿ ಅವರನ್ನ ಅವರು ಪಾಸಿಟಿವ್ ಆಗಿ ನೋಡ್ಕೊಂಡಷ್ಟು ಅವರು ಪಾಸಿಟಿವ್ ಆಗ್ತಾ ಹೋಗುತ್ತೆ, ಅವರ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ನಿರುತ್ಸಾಹದ ಮಾತುಗಳು, ಒಂದು ಹೀಯಾಳಿಕೆ ಮಾತುಗಳು ಅಥವಾ ಒಂದು ಕ್ರಿಟಿಸಿಸಮ್ ಏನಾಗುತ್ತೆ, ಅವ್ರನ್ನ ಕುಗ್ಗಿಸ್ತಾ ಹೋಗುತ್ತೆ, ದಿನೇ ದಿನೇ ಕುಗ್ತಾ ಹೋಗ್ತಾರೆ. ಆಗೇನಾಗತ್ತೆ, ಅವರ ಒಂದು ಪ್ರಯತ್ನ, ಅವರ ಒಂದು ಪರಿಶ್ರಮ ಏನಿರುತ್ತೆ ಅದ್ರ ಮೇಲೆ ಅವರು ಭರವಸೆ ಕಳ್ಕೊಂಡ್ಬಿಡ್ತಾರೆ. ನಾನು ಏನೇ ಮಾಡಿದ್ರು ನನ್ನ ಕೈಲಿ ಆಗಲ್ಲ ಬಿಡು, ಇದನ್ನ ಏನಕ್ಕೆ ನಾನು ಮಾಡ್ಬೇಕು ಅಂತ ಹೇಳಿ ಭರವಸೆನ ಅದನ್ನ ಬಿಟ್ಟು ಬಿಡ್ತಾರೆ. ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಡಿ, ದಾರಿ ಮಾಡ್ಕೊಡ್ಬೇಡಿ. ನೋಡಿ, ಗ್ರೀಕ್ ಫಿಲಾಸಫರ್ ಪ್ಲೇಟೋ ಅವರು ಹೇಳ್ತಾರೆ, ಡೋಂಟ್ ಡಿಸ್ಕರೇಜ್ ಸಮ್ವನ್ ಹೂ ಮೇಕ್ಸ್ ಕಂಟಿನ್ಯೂಸ್ ಪ್ರೋಗ್ರೆಸ್ ನೋ ಮ್ಯಾಟರ್ ಹೌ ಸ್ಲೋ ದ ಪ್ರೋಗ್ರೆಸ್ ಇಸ್. ಅಂದ್ರೆ ಯಾರು ಒಂದು ನಿರಂತರವಾದ ಒಂದು ಸತತವಾದ ಒಂದು ಪ್ರಯತ್ನ ಮಾಡ್ತಿರ್ತಾರೆ, ಒಂದು ಪರಿಶ್ರಮ ಪಡ್ತಿರ್ತಾರೆ, ಅವ್ರನ್ನ ಯಾವತ್ತೂ ಡಿಸ್ಕರೇಜ್ ಮಾಡಬೇಡಿ.
ಈವನ್ ಇಫ್ ದ ಪ್ರೋಗ್ರೆಸ್ ಇಸ್ ಸ್ಲೋ, ಅವರ ಒಂದು ಪ್ರೋಗ್ರೆಸ್, ಒಂದು ಬೆಳವಣಿಗೆ ಎಷ್ಟೇ ನಿಧಾನವಾಗೂ ಪರವಾಗಿಲ್ಲ, ಅವ್ರನ್ನ ನಿರುತ್ಸಾಹಗೊಳಿಸಬೇಡಿ. ಅವ್ರಿಗೆ ಪ್ರೋತ್ಸಾಹ ನೀಡಿ ಆ ಒಂದು ಬೆಳವಣಿಗೆ, ಆ ಒಂದು ಪ್ರಯತ್ನವನ್ನ ಮುಂದೆ ಒರೆಸೋ ತರ ಅವ್ರಿಗೆ ನೀವು ಎನ್ಕರೇಜ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇವತ್ತು ಒಂದು ಚಿಕ್ಕ ಪುಟ್ಟ ಗೆಲುವುಗಳನ್ನ ನೀವು ಪ್ರೋತ್ಸಾಹ ಮಾಡಿದ್ರೆ, ಅದಕ್ಕೆ ಒಂದು ಎನ್ಕರೇಜ್ಮೆಂಟ್ ನ ಕೊಟ್ರೆ, ನಾಳೆ ಅದು ಒಂದು ದೊಡ್ಡದಾದ ಒಂದು ಗೆಲುವು ಆಗಬಹುದು ಅಲ್ವಾ? ಸೊ ಆ ಕಾರಣಕ್ಕೆ ಚಿಕ್ಕ ಪುಟ್ಟ ಬೆಳವಣಿಗೆಯನ್ನ ಗುರುತಿಸಿ ಅದಕ್ಕೆ ಪ್ರಶಂಸೆ ನೀಡಿ, ಪ್ರೋತ್ಸಾಹ ನೀಡಿ. ಆಗ ಅವರು ಒಂದು ದೊಡ್ಡ ಹೆಮ್ಮರ ಆಗಿ ನಿಮ್ಮ ಒಂದು ಹೆಮ್ಮೆಯ ಮಗು ಆಗ್ತಾರೆ. ಸೊ ಈ ಸರಿ ರಿಸಲ್ಟ್ಸ್ ಬಂದಾಗ, ರಿಸಲ್ಟ್ಸ್ ಕಡಿಮೆ ಬಂದ್ರೂ ಪರವಾಗಿಲ್ಲ, ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಕ್ಕಳು ರಿಸಲ್ಟ್ಸ್ ಬಂದಿರಲಿಲ್ಲ ಅಂದ್ರೂ ಆ ಒಂದು ಸಂದರ್ಭವನ್ನ ನೀವು ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ನಿಮ್ಮ ಪ್ರೋತ್ಸಾಹದ ಮಾತುಗಳ ಮೂಲಕ ಮಕ್ಕಳು ಚೆನ್ನಾಗಿ ಅವರ ಒಂದು ಪ್ರಯತ್ನವನ್ನ ಮುಂದುವರಿಸೋ ತರ ಮಾಡ್ತೀರಾ ಅನ್ನೋ ಒಂದು ಭರವಸೆಯಿಂದ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.